ಪಾಶ್ಚಾತ್ಯ ರಾಷ್ಟ್ರಗಳ ಚಿತ್ರಣ ಮೇಲಿನ ಕಥೆಗಿಂತ ಸಂಪೂರ್ಣ ಭಿನ್ನವಾಗಿದೆ. ಪಶ್ಚಿಮದ ಹಲವು ರಾಷ್ಟ್ರಗಳಲ್ಲಿ ಇವತ್ತು ಮೈಮಾರಾಟ ದಂಧೆಗೆ ಸರ್ಕಾರದ ಬೆಂಬಲ ಸಿಗ್ತಿದೆ. ಸೆಕ್ಸ್ ಟೂರಿಸಂ ಅನ್ನೋ ಹೆಸರಲ್ಲಿ ತಲೆ ಹಿಡುಕ ದಂಧೆ ಕೂಡ ತೆರಿಗೆ ಕಟ್ಟುವ ಉದ್ಯಮವಾಗಿ ಬೆಳೆಯುತ್ತಿದೆ. ನೀವೀಗ ಕಾಣ್ತಾ ಇರೋದು ಥಾಯ್ಲೆಂಡ್ನ ಪಟ್ಟಾಯದ ಬೀದಿ. ವಿಶ್ವದಲ್ಲೇ ಸೆಕ್ಸ್ ಟೂರಿಸಂನ ಜನಪ್ರಿಯವಾದ ಬೀದಿ ಇದು. ಇಲ್ಲಿನ ವಾಕಿಂಗ್ ಸ್ಟ್ರೀಟ್ನಲ್ಲಿ ಸಂಜೆ 7ರ ನಂತರ ವೇಶ್ಯೆಯರು ಸಾಲುಗಟ್ಟಿ ನಿಂತಿರ್ತಾರೆ. ಕಾಮದ ತೀಟೆ ತೀರಿಸಿಕೊಳ್ಳೋದಕ್ಕಾಗಿಯೇ ಇಲ್ಲಿಗೆ ಲಕ್ಷಾಂತರ ಪ್ರವಾಸಿಗರು ಬರ್ತಾರೆ. ಇಡೀ ನಗರಕ್ಕೆ ನಗರವೇ ಬಾರ್ ಕ್ಲಬ್ಗಳಿಂದ ಕೂಡಿದೆ. ಇಲ್ಲಿನ ಕಾನೂನಿನಲ್ಲಿ ವೇಶ್ಯಾವಾಟಿಕೆಗೆ ಅವಕಾಶವಿಲ್ಲ. ಆದರೆ ಸರ್ಕಾರವೇ ಸೆಕ್ಸ್ ಟೂರಿಸಂ ಅನ್ನೋ ಹೆಸರಿನಲ್ಲಿ ಈ ದಂಧೆಗೆ ಕುಮ್ಮಕ್ಕು ನೀಡುತ್ತೆ. ಪಟ್ಟಾಯದ ಹೊರತಾಗಿ ಬ್ಯಾಂಕಾಕ್ ನಗರ ಕೂಡ ವೇಶ್ಯೆಯರ ಆಶ್ರಯ ತಾಣವಾಗಿದೆ. ಜೊತೆಗೆ ಫುಕೆಟ್ನಲ್ಲೂ ಹಲವಾರು ಹೋಟೆಲ್ಗಳು ವೇಶ್ಯೆಯರ ವಹಿವಾಟಿನಲ್ಲಿ ಜನಪ್ರಿಯಗೊಂಡಿವೆ. ಇಲ್ಲಿಗೆ ಭೇಟಿ ನೀಡುವ ಪ್ರವಾಸಿಗರಲ್ಲಿ ಭಾರತೀಯರ ಪಾಲು ಹೆಚ್ಚಿದೆ. ವರ್ಷಕ್ಕೆ ಸುಮಾರು 30 ಲಕ್ಷಕ್ಕೂ ಹೆಚ್ಚು ಭಾರತೀಯರು ಭೇಟಿ ನೀಡುತ್ತಾರೆ. ಅಮೆರಿಕ ಖಂಡದ ಮಧ್ಯಭಾಗದಲ್ಲಿರುವ ಕೋಸ್ಟಾರಿಕಾ ದೇಶ ಸೆಕ್ಸ್ ಟೂರಿಸಂಗೆ ಅತ್ಯಂತ ಜನಪ್ರಿಯವಾದ ತಾಣ. ಹಾಗೆ ನೋಡಿದ್ರೆ 19ನೇ ಶತಮಾನದವರೆಗೂ ಅಮೆರಿಕಾದಲ್ಲಿ ವೇಶ್ಯೆ ವೃತ್ತಿ ಕಾನೂನುಬಾಹಿರ ಅನಿಸಿಕೊಂಡಿರಲಿಲ್ಲ. ಆದರೆ 19ನೇ ಶತಮಾನದ ಆರಂಭದಲ್ಲಿ ಒಂದಿಷ್ಟು ಕ್ರೈಸ್ತ ಮಹಿಳಾ ಸಂಘಟನೆಗಳು ಹೆಣ್ಣನ್ನ ಹಿಂಸಿಸುವ ಈ ವೃತ್ತಿ ವಿರೋಧಿಸಿ ಬೀದಿಗಿಳಿದವು. ಹೀಗಾಗಿ 1920ರ ವೇಳೆಗೆ ಈ ದಂಧೆಗೆ ಕಡಿವಾಣ ಹಾಕುವ ಯತ್ನ ನಡೆಯಿತು. ಇಪ್ಪತ್ತನೇ ಶತಮಾನದ ಆರಂಭದಲ್ಲಿ ಮತ್ತೆ ವೇಶ್ಯಾವಾಟಿಕೆ ಚಟುವಟಿಕೆಗಳು ಗರಿಗೆದರಿದವು. ಐಷಾರಾಮಿ ಹೋಟೆಲ್ಗಳು ಇದಕ್ಕೆ ಆಶ್ರಯ ತಾಣಗಳಾದವು. ಸೆಕ್ಸ್ಗೆ ತೆರೆದುಕೊಂಡ ಪಾಶ್ಚಾತ್ಯ ಜಗತ್ತಿನಲ್ಲಿ ಲೈಂಗಿಕತೆಯ ಕುರಿತು ಭೀತಿ ಹುಟ್ಟಿಸಿದ್ದು ಏಡ್ಸ್ ಅನ್ನೋ ಮಹಾಮಾರಿ. 1990ರ ದಶಕದಲ್ಲಿ ಅಮೆರಿಕ ಸೇರಿದಂತೆ ಅನೇಕ ರಾಷ್ಟ್ರಗಳಲ್ಲಿ HIV ಸೋಂಕು ಹೆಚ್ಚಾಯಿತು. ಹೀಗಾಗಿ ಅಲ್ಲಿನ ಸರ್ಕಾರಗಳು ವೇಶ್ಯಾವಾಟಿಕೆಗೆ ಕಾನೂನು ರೀತಿಯಲ್ಲಿ ಕಡಿವಾಣ ಹಾಕುವ ಪ್ರಯತ್ನ ನಡೆಸಿದವು. ಇಪ್ಪತ್ತನೇ ಶತಮಾನದ ಆರಂಭದಲ್ಲಿ ಸೆಕ್ಸ್ ಟೂರಿಸಂ ಅನ್ನೋ ವೇಶ್ಯಾವಾಟಿಕೆಯ ಹೊಸ ಅವತರಣಿಕೆ ಕಾಣಿಸಿಕೊಳ್ತು. ಹೆಣ್ಣನ್ನ ಬೀದಿಯಲ್ಲಿ ನಿಲ್ಲಿಸಿ ವಿದೇಶಿ ಪ್ರವಾಸಿಗರನ್ನ ಆಕರ್ಷಿಸುವ ಈ ದಂಧೆಗೆ ಸರ್ಕಾರಗಳು ಬೆಂಬಲ ನೀಡಿದವು. ಇದರ ಬೃಹತ್ ಲಾಭ ಪಡೆದದ್ದು ಏಷ್ಯಾದ ರಾಷ್ಟ್ರಗಳು. ಥೈಲ್ಯಾಂಡ್, ಮಲೇಷಿಯಾ, ಕೊರಿಯಾ, ಫಿಲಿಪೈನ್ಸ್ ಮೊದಲಾದ ರಾಷ್ಟ್ರಗಳು ಪ್ರಾಕೃತಿಕ ಸೌಂದರ್ಯದ ತಾರೆಗಳು. ನೈಸರ್ಗಿಕ ಸೌಂದರ್ಯದ ಜೊತೆಗೆ ಸೆಕ್ಸ್ ಅನ್ನೋ ಮಸಾಲೆ ಸೇರಿಸಿ ಮಾರಾಟ ಆರಂಭಿಸಿದವು. ಇವತ್ತು ಬ್ರೆಜಿಲ್, ಕ್ಯೂಬಾ, ದಿ ಡೊಮಿನಿಕನ್ ರಿಪಬ್ಲಿಕ್, ಕೀನ್ಯಾ, ನೆದರ್ಲ್ಯಾಂಡ್ಗಳು ವೇಶ್ಯಾವಾಟಿಕೆಯಲ್ಲಿ ಮುಂಚೂಣಿ ರಾಷ್ಟ್ರಗಳು ಅನಿಸಿಕೊಂಡಿವೆ. ಇಲ್ಲಿನ ಐಷಾರಾಮಿ ಹೋಟೆಲ್ಗಳು ಬಿಸಿನೆಸ್ ಕ್ಲಾಸ್ ಸೆಕ್ಸ್ ದಂಧೆ ಆರಂಭಿಸಿವೆ. ಉದ್ಯಮಿಗಳು ಶ್ರೀಮಂತರಿಗೆ ಅಗತ್ಯವಾದ ಸೆಕ್ಸ್ ಜಾಲವನ್ನ ಒದಗಿಸ್ತಾ ಇವೆ. ಪಾಶ್ಚಾತ್ಯ ರಾಷ್ಟ್ರಗಳ ಗಾಳಿ ಸಂಸ್ಕೃತಿಯ ಪ್ರತೀಕವಾದ ಭಾರತದ ಮೇಲೂ ಬಲವಾದ ಪರಿಣಾಮ ಬೀರಿದೆ. ಮಹಿಳೆಯರ ಮೈಮಾರಾಟ ದಂಧೆ
ನಮ್ಮ ದೇಶದಲ್ಲೂ ಹೈಟೆಕ್ ಸ್ವರೂಪ ಪಡೆಯುತ್ತಿದೆ. ಒಂದು ಬ್ರೇಕ್ನ ನಂತರ ಈ ಕುರಿತು ಮತ್ತಷ್ಟು ಡೀಟೇಲ್ಸ್ ನೋಡೋಣ.